ನಮಸ್ಕಾರ ವೀಕ್ಷಕರೇ, ನಾನು ಡಾಕ್ಟರ್ ಮಂಜುನಾಥ್ ಸಜ್ಜನ್, ಅಮೃತ ಆಯುರ್ವೇದ ಆಸ್ಪತ್ರೆ, ಕೊಪ್ಪಳ. ತಮ್ಮ ಮುಂದೆ ಆಯುರ್ವೇದಿಕ್ ಬಗ್ಗೆ ಇರುವಂಥ 2 ತಪ್ಪು ಕಲ್ಪನೆಗಳ ಬಗ್ಗೆ ಹೇಳಲಿಕ್ಕೆ ಇವತ್ತು ಬಂದಿದ್ದೇನೆ. ಏನಪ್ಪ ಇವತ್ತು ಆಯುರ್ವೇದಿಕ್ ಬಗ್ಗೆ ತಪ್ಪು ಕಲ್ಪನೆಗಳು ಅಂತ ಹೇಳಿದರೆ, ಒಂದನೇದಾಗಿ ನಾವು ಈ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡ್ರೆ ಇಂಗ್ಲೀಷ್ ಔಷಧಿಗಳು ದೇಹಕ್ಕೆ ಹತ್ತೋದಿಲ್ಲ ಅನ್ನೋದು ಒಂದು ದೊಡ್ಡ ತಪ್ಪು ಕಲ್ಪನೆ ನಮ್ಮ ಜನಸಾಮಾನ್ಯರಲ್ಲಿ ಇದೆ. ಇಲ್ಲಿ ಆಯುರ್ವೇದಿಕ್ ಔಷಧಿಗಳಂತ ಹೇಳಿದರೆ ಇಲ್ಲಿ ಗಿಡಮೂಲಿಕೆಗಳಿಂದ ಅಥವಾ ಹರ್ಬಲ್ಸ್ಗಳಿಂದ ಅಥವಾ ಮಿನರಲ್ಸ್ಗಳಿಂದ ನಾವು ತೆಗೆದುಕೊಳ್ಳುವಂಥ ಔಷಧಿಗಳು ಹರ್ಬೋ ಮಿನರಲ್ ಆಯುರ್ವೇದಿಕ್ ಪ್ರಾಡಕ್ಟ್ಸ್ ಅಂತ ಬರುತ್ತೆ, ಅಥವಾ ಹರ್ಬಲ್ ಪ್ರಿಪ್ರೇಷನ್ಸ್ ಅಂತ ಬರುತ್ತೆ. ಸೊ ಈ ಹರ್ಬಲ್ ಪ್ರಿಪ್ರೇಷನ್ಸ್ಗಳಲ್ಲಿ ಸುಮಾರು ಔಷಧಿಗಳು ಆಯುರ್ವೇದಿಕ್ಗಳಲ್ಲಿ ನಾವು ಸಂಪೂರ್ಣವಾಗಿ ಔಷಧ ಸಸ್ಯವನ್ನು ತೆಗೆದುಕೊಳ್ತೇವೆ. ಅದನ್ನು ನಮ್ಗೆ ಬೇಕಾದ ರೂಪದಲ್ಲಿ ಅದನ್ನು ಔಷಧ ರೂಪದಲ್ಲಿ ನಾವು ಅದನ್ನು ರೋಗಿಗಳಿಗೆ ಕೊಡ್ತೀವಿ. ಸೊ ಇಲ್ಲಿ ಬಂದಿರುವಂಥ ಪ್ರಶ್ನೆ ಏನಂತ ಹೇಳಿದರೆ, ಈ ಹರ್ಬಲ್ ಔಷಧಿಗಳು ಅಥವಾ ಹರ್ಬಲ್ ಇರುವಂಥ ಅಥವಾ ಗಿಡಮೂಲಿಕೆಗಳನ್ನು ಸಂಪೂರ್ಣವಾಗಿ ನಾವು ಇಲ್ಲಿ ಆಯುರ್ವೇದದಲ್ಲಿ ಕೊಡ್ತೇವೆ. ಆದರೆ ಇದೇ ಔಷಧಿಗಳನ್ನು ಅದರಲ್ಲಿ ಎಕ್ಸ್ಟ್ರಾಕ್ಟನ್ನು, ಅದರಲ್ಲಿ ಕೆಮಿಕಲ್ ಕಾಂಪೋಸಿಷನ್ನ ಅಥವಾ ಅದರಲ್ಲಿರುವಂಥ ಮುಖ್ಯ ಔಷಧಿ ಗುಣವನ್ನು ಬೇರ್ಪಡಿಸಿ ಅದರಲ್ಲಿ ಇರುವಂಥ ಕೆಮಿಕಲ್ ಕಾಂಪೌಂಡನ್ನು ಸಪ್ರೇಟ್ ಮಾಡಿ ಅದನ್ನು ಔಷಧ ರೂಪದಲ್ಲಿ ಅಲೋಪತಿಗಳಲ್ಲಿ ಬಳಸ್ತಾ ಇದ್ದಾರೆ. ಸಾಮಾನ್ಯವಾಗಿ ನಿಮ್ಗೆ ಹೇಳಬೇಕಂತ ಹೇಳಿದ್ರೆ, ಈ ಇದರಲ್ಲಿ ಅರಿಶಿಣದಲ್ಲಿ ಕ್ಯಾನ್ಸರ್ ಇರುವಂಥ ಅಂಶ ಇದೆ ಅಂಥೇಳಿ ನಮಗೆ ಆಯುರ್ವೇದಿಕದಿಂದ ಗೊತ್ತಾಗಿದೆ. ಆ ಆಯುರ್ವೇದಿಕಿಂದ ತಿಳಿದುಕೊಂಡಂಥ ನಾವು ಅದರಲ್ಲಿರುವಂಥ ಅಂಶ ಅದರಿಂದ ಕಡಿಮೆ ಆಗಿದೆ ಅಂತ ಗೊತ್ತು ಮಾಡ್ಕೊಳ್ಳೋದು, ಗೊತ್ತಾದ ಮೇಲೆ ಅದನ್ನು ಕರ್ಕ್ಯೂಮಿನ್ ಅಂತ ಗೊತ್ತಾಯಿತು. ಸೊ ಕರ್ಕ್ಯೂಮಿನ್ ಇರುವಂಥ ಅಂಶವನ್ನು ಕೆಮಿಕಲನ್ನು ಸಪ್ರೇಟ್ ಮಾಡಿ ಅದನ್ನು ಔಷಧ ರೂಪದಲ್ಲಿ ನಾವು ಕೊಡ್ತಾ ಹೋಗ್ತೀವಿ. ಇದು ಅಲೋಪತಿ. ಸೊ ಆಯುರ್ವೇದದಲ್ಲಿ ಹೇಳಿರುವಂಥ ಅರಿಶಿಣ, ಸಂಪೂರ್ಣವಾಗಿ ಅರಿಶಿಣವನ್ನು ತೆಗೆದುಕೊಳ್ಳಲಿಕ್ಕೆ ನಾವು ಕ್ಯಾನ್ಸರ್ ಸಂದರ್ಭಗಳಲ್ಲಿ ಅಥವಾ ಇನ್ಫ್ಲಾಮೇಟರಿ ಕಂಡೀಷನ್ಸ್ಗಳಲ್ಲಿ ಅರಿಶಿಣವನ್ನು ಕೊಡ್ತೇವೆ. ಸೊ ಇಲ್ಲಿ ಆಯುರ್ವೇದದಲ್ಲಿ ನಾವು ಸಂಪೂರ್ಣವಾಗಿ ಅರಿಶಿಣವನ್ನು ಔಷಧ ರೂಪದಲ್ಲಿ ಕೊಡ್ತೇವೆ. ಅವರು ಕರ್ಕ್ಯೂಮಿನನ್ನು ಸಪ್ರೇಟ್ ಮಾಡಿ ಅದನ್ನು ಔಷಧ ರೂಪದಲ್ಲಿ ಕೊಡ್ತಾರೆ. ಇಲ್ಲಿ ಮೂಲತಃ ಬಂದಿದ್ದೇನಂತ ಹೇಳಿದರೆ, ಅರಿಶಿಣ ಆಯುರ್ವೇದ ಔಷಧ. ಸೊ ಆಯುರ್ವೇದದಲ್ಲಿ ಹೇಳಿರುವಂಥ ಔಷಧವನ್ನು ಅವರು ಅದರಲ್ಲಿರುವಂಥ ಕಾಂಪೋನೆಂಟ್ ಯಾವುದು, ಅದರಲ್ಲಿ ಕೆಮಿಕಲ್ ಕಾಂಪೋನೆಂಟ್ ಇದೆ, ಅದನ್ನು ಸಪ್ರೇಟ್ ಮಾಡಿ ಅದನ್ನು ಔಷಧ ರೂಪದಲ್ಲಿ ಬಳಸುವಂಥದ್ದು ಈ ಅಲೋಪತಿಕ್ ವೈದ್ಯ ಪದ್ಧತಿ ಇದು. ಸೊ ಇಲ್ಲಿ ಆಯುರ್ವೇದಿಕಲ್ಲಿ ಯಾಕೆ ನಮ್ಮ ದುಷ್ಪರಿಣಾಮಗಳು ಕಡಿಮೆ ಅಂತ ಹೇಳಿದ್ರೆ, ನಾವು ಅರಿಶಿಣವನ್ನು ಸಂಪೂರ್ಣವಾಗಿ ಕೊಡೋದ್ರಿಂದ ಎಷ್ಟು ಔಷಧಗಳಲ್ಲಿ ಅದರಲ್ಲಿ ಎಫೆಕ್ಟಿವ್ ಮೆಡಿಸಿನ್ ಏನಿದೆ, ಅದ್ರ ಜೊತೆಗೆ ಆ್ಯಂಟಿ ಟಾಕ್ಸಿಕ್ ಎಫೆಕ್ಟು ಅಥವಾ ಅಡ್ವರ್ಸ್ ಎಫೆಕ್ಟ್ ನೀಡುವಂಥ ಔಷಧದ ರೂಪದಲ್ಲಿ ಏನು ಇರುತ್ತೆ, ಅದು ಡಿಟಾಕ್ಸ್ ಮಾಡುವಂಥ ಎಫೆಕ್ಟ್ ಕೂಡ ಅದೇ ದ್ರವ್ಯದಲ್ಲಿ, ಅದೇ ಔಷಧದಲ್ಲಿ ಇದೆ. ಹಾಗಾಗಿ ನಾವು ಸಂಪೂರ್ಣವಾಗಿ ಔಷಧಗಳನ್ನು ಕೊಡೋದ್ರಿಂದ ಅದರಲ್ಲಿ ಔಷಧಿ ಗುಣವೂ ಇದೆ, ಔಷಧದಿಂದ ಆಗುವಂಥ ಕೆಟ್ಟ ಪರಿಣಾಮ ಅಥವಾ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡುವಂಥ ಗುಣವೂ ಅದೇ ಔಷಧದಲ್ಲಿಯೂ ಇದೆ. ಆ ಕಾರಣದಿಂದ ನಮಗೆ ಆಯುರ್ವೇದಿಕ್ ಔಷಧಗಳನ್ನು ತೆಗೆದುಕೊಂಡಾಗ ದುಷ್ಪರಿಣಾಮಗಳು ಕಂಡುಬರೋದಿಲ್ಲ. ಅದೇ ಇಂಗ್ಲೀಷ್ ಮೆಡಿಸಿನ್ ಪ್ರಕಾರ ಹೋದಾಗ ಕರ್ಕ್ಯೂಮಿನನ್ನು ಸಪ್ರೇಟ್ ಮಾಡಿ ಕೆಮಿಕಲ್ ಕಾಂಪೌಂಡನ್ನು ತೆಗೆದುಕೊಂಡಾಗ ಅದರಿಂದ ದುಷ್ಪರಿಣಾಮಗಳು ಜಾಸ್ತಿ ಕಂಡುಬರ್ತವೆ. ಸೊ ಇದು ಆಯುರ್ವೇದಿಕ್ ಔಷಧಗಳನ್ನು ಮತ್ತು ಇಂಗ್ಲೀಷ್ ಔಷಧಿಗಳು ಬಹಳಷ್ಟು ಬೇರೆ ಅನ್ನಲ್ಲ. ಅದರಲ್ಲಿ ತೆಗೆದುಕೊಳ್ಳುವಂಥದ್ದು ಕೆಮಿಕಲ್ ಕಾಂಪೌಂಡನ್ನು ಮಾತ್ರ ಅವ್ರು ಸಪ್ರೇಟ್ ಮಾಡ್ಕೊಳ್ತಾರೆ. ನಾವು ಸಂಪೂರ್ಣವಾಗಿ ದ್ರವ್ಯವನ್ನು ಅಥವಾ ಔಷಧವನ್ನು ಅದು ಹೇಗಿದೆ ಹಾಕಿ ಕೊಡಲಿಕ್ಕೆ ಆಯುರ್ವೇದದಲ್ಲಿ ಹೇಳಲಾಗಿದೆ. ಸೊ ಹೀಗಾಗಿ ಇಲ್ಲಿ ಒಂದು ವಿಚಾರ ಏನಂತ ಹೇಳಿದರೆ, ಯಾವುದೇ ಔಷಧಗಳನ್ನು ಇಂಗ್ಲೀಷ್ ಮೆಡಿಸಿನ್ ಅಥವಾ ಆಯುರ್ವೇದಿಕ್ ಔಷಧಗಳನ್ನು ತೆಗೆದುಕೊಳ್ಬೇಕಾದಾಗ ಅಲ್ಲಿ ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್ ಅಂತ ಆಗ್ಬೋದು. ಸೊ ಹಾಗಾಗಿ ಸಮಯದ ಒಂದು ಸಪ್ರೇಟ್ ಮಾಡಿ, ಅಂದರೆ ಸಮಯವನ್ನು ಬೇರೆ ರೂಪದಲ್ಲಿ, ಅಂದರೆ ಒಂದು ಅರ್ಧ ಗಂಟೆ ನಂತರ ಇಂಗ್ಲೀಷ್ ಮೆಡಿಸಿನನ್ನು ತೆಗೆದುಕೊಳ್ಬೋದು, ಅಥವಾ ಆಯುರ್ವೇದಿಕ್ ಔಷಧಿಗಳನ್ನು ಅರ್ಧ ಗಂಟೆ 1 ತಾಸು ನಂತರ ಸ್ವಲ್ಪ ಸಮಯದ ವಿಳಂಬ ಮಾಡಿ ಔಷಧಿಗಳನ್ನು ತೆಗೆದುಕೊಂಡ್ರೆ ಅಲ್ಲಿ ಡ್ರಗ್ ಟು ಡ್ರಗ್ ಇಂಟ್ರಾಕ್ಷನ್ ಆಗೋದು ಬಹುತೇಕ ಕಡಿಮೆ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಹಾಗಂತ ಹೇಳಿ ಆಯುರ್ವೇದಿಕ್ ಔಷಧಿಗಳನ್ನು ತೆಗೆದುಕೊಂಡ್ರೆ ಇಂಗ್ಲೀಷ್ ಔಷಧಿಗಳು ಹತ್ತೋದಿಲ್ಲ ಅನ್ನೋದು ಇದು ತಪ್ಪು ಕಲ್ಪನೆ. ಹಾಗೇನಿಲ್ಲ. ಸೊ ಇದರಲ್ಲಿ ಇವನ್ ಎಷ್ಟೋ ಕೆಮಿಕಲ್ ಕಾಂಪೌಂಡ್ಸ್ಗಳು
ಔಷಧಿಗಳು ಈ ಹರ್ಬಲ್ ಪ್ರಿಪ್ರೇಷನಿಂದ ಅಥವಾ ಹರ್ಬ್ಸ್ಗಳಿಂದ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಸಾಮಾನ್ಯವಾಗಿ ನಿಮಗೆ ಇನ್ನು ಬಹಳಷ್ಟು ಮುಖ್ಯವಾಗಿರುವಂಥ ಔಷಧಿಗಳು ಆ ರೀತಿ ಹರ್ಬ್ಸ್ಗಳನ್ನು ತೆಗೆದುಕೊಂಡು ಅದರಲ್ಲಿ ಇರುವಂಥ ಕಾಂಪೌಂಡ್ಸ್ಗಳನ್ನು ಸಪ್ರೇಟ್ ಮಾಡೋದರಲ್ಲಿ ಈ ಹೃದಯಕ್ಕೆ ಸಂಬಂಧಪಟ್ಟಂಥ ಡಿಕಾಕ್ಸಿನ್ ಅದು ಕೂಡ ಹರ್ಬಲ್ ಪ್ರಾಡಕ್ಟ್ಸೇ, ಅದು ಒಂದು ಪ್ಲ್ಯಾಂಟಿಂದ ಬರುವಂಥದ್ದು. ಹಾಗೆ ಮಾರ್ಫಿನ್, ಹಾಗೆ ಕೋಡಿನ್. ಮಾರ್ಫಿನ್ ಕೂಡ ಪೇನಲ್ಲಿ ಕೊಡುವಂಥದ್ದು ಬಹಳ ಮುಖ್ಯವಾದಂಥ ಡ್ರಗ್ ಕೂಡ ಹರ್ಬ್ಸ್ನಿಂದ ಬರುವಂಥದ್ದು. ಕೋಡಿನ್ ಕೆಮ್ಮಿನಲ್ಲಿ ಕೊಡುವಂಥ ಔಷಧ. ಕ್ವಿನೈನ್ ಮಲೇರಿಯಾದಲ್ಲಿ ಕೊಡುವಂಥ ಔಷಧ, ಇದು ಕೂಡ ಹರ್ಬ್ಸ್ನಿಂದ ಅಥವಾ ಪ್ಲ್ಯಾಂಟ್ಸಿಂದ ತೆಗೆದುಕೊಂಡಂಥ ಒಂದು ಔಷಧ. ಮತ್ತು ಇನ್ನೊಂದು ಈ ಹಾರ್ಟಲ್ಲಿ ಕೊಡುವಂಥದ್ದು ಅಟ್ರೋಪಿನ್ ಅಂತ ಕೊಡ್ತೀವಿ. ಹಾರ್ಟ್ನಲ್ಲಿ ಸಂಬಂಧಪಟ್ಟಂಥ ಔಷಧ ಕೂಡ ಅಟ್ರೋಪಿನ್ ಕೂಡ ಹರ್ಬ್ಸ್ನಿಂದ ಎಕ್ಸ್ಟ್ರಾಕ್ಟ್ ಮಾಡಿರುವಂಥದ್ದು. ಹಾಗೆ ಸಿಲಿಮರೆನ್, ಇದು ಕೂಡ ಲಿವರಿಗೆ ಸಂಬಂಧಪಟ್ಟಂಥ ಔಷಧ. ಇದು ಕೂಡ ಇಂಗ್ಲೀಷ್ ಮೆಡಿಸಿನಲ್ಲಿ ಸಿಲಿಮರೆನ್ ಅನ್ನೋ ಒಂದು ಕಾಂಪೌಂಡನ್ನು ಸಪ್ರೇಟ್ ಮಾಡ್ತಾರೆ, ಇದು ಹರ್ಬ್ಸ್ನಿಂದ ಸಪ್ರೇಟ್ ಮಾಡಿರುವಂಥ ಔಷಧ. ಹಾಗೆ ಕರ್ಕ್ಯುಮಿನ್. ಹೀಗೆ ಎಲ್ಲ ಔಷಧಿಗಳು ಹರ್ಬ್ಸ್ನಿಂದ ಸಪ್ರೇಟ್ ಮಾಡಿದಂಥ ಕೆಮಿಕಲ್ ಕಾಂಪೌಂಡ್ಸ್ಗಳನ್ನು ಈ ಇಂಗ್ಲೀಷ್ ಮೆಡಿಸಿನ್ ಆಗಿ ನಾವು ಬಳಸ್ತೀವಿ. ಅದನ್ನು ಆ್ಯಸ್ ಎ ಹೋಲ್ ಪ್ಲ್ಯಾಂಟ್ ಅಥವಾ ಅದು ಹೇಗಿದೆ ಅದೇ ರೂಪದಲ್ಲಿ ನಾವು ಕೊಡುವಂಥದ್ದು ಅಥವಾ ಶೋಧನೆ ಮಾಡಿ ಕೊಡುವಂಥದ್ದು ಆಯುರ್ವೇದಿಕ್ ಔಷಧಿಗಳಾಗಿರ್ತವೆ. ಹಾಗಾಗಿ ಇದರಲ್ಲಿ ಯಾರು ಅನ್ಯಥಾ ಭಾವಿಸಿದ್ದೇನೆ. ಆಯುರ್ವೇದಿಕ್ ಮತ್ತು ಅಲೋಪತಿಕಲ್ಲಿ ಇರುವಂಥದ್ದು ಔಷಧಿ ಗುಣಗಳು ಬೇರೆ ಆಗಿರ್ತೈತಿ, ಬಟ್ ಅದರದ್ದು ಉತ್ಪತ್ತಿ ಸ್ಥಾನ ಅದು ಒಂದೇ. ಹಾಗಾಗಿ ಇದರಲ್ಲಿ ಯಾರೂ ತಪ್ಪು ಕಲ್ಪನೆಗಳನ್ನು ಮಾಡ್ಕೋಬಾರ್ದು. ಇನ್ನು ಎರಡನೇದಾಗಿ ಆಯುರ್ವೇದಿಕ್ ಔಷಧಿಗಳು ಬಹಳ ಲೇಟಾಗಿ ಕೆಲಸ ಮಾಡ್ತಾವೆ, ಅವು ತಕ್ಷಣ ಕೆಲಸ ಮಾಡೋದಿಲ್ಲ ಅನ್ನೋದು ಭಾಳ ಜನಕ್ಕೆ ಅದರಲ್ಲಿ ತಪ್ಪು ಕಲ್ಪನೆ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಯುರ್ವೇದಿಕ್ ಔಷಧಿಗಳು ಚಿಕಿತ್ಸೆಗೆ ಬಂದಂಥವರು ಸುಮಾರು ಎಲ್ಲ ಔಷಧಿಗಳನ್ನು ಮುಗಿಸ್ಕೊಂಡು ತಮ್ಮ ಕೊನೆಯ ದಿನಗಳನ್ನು ಆಯುರ್ವೇದಿಕ್ ಕಡೆ ಚಿಕಿತ್ಸೆಗೆ ಬರ್ತಾರೆ. ಆ ನಿಟ್ಟಿನಲ್ಲಿ ಒಂದು ಎಕ್ಸಾಂಪಲ್ ಕೊಡೋದಾದರೆ, ಇವತ್ತು ಶೇಂಗಾ ಬಳ್ಳಿಯನ್ನು ಹಾಕಿದ್ದೀವಿ, ಶೇಂಗಾ ಬಳ್ಳಿಯನ್ನು ಹಾಕಿದ್ದೀವಿ. ಶೇಂಗಾ ಕೇವಲ 3 ತಿಂಗಳಲ್ಲಿ ನಮಗೆ ಬೆಳೆ ಬರುತ್ತೆ, ಅದನ್ನು ಕೈಲಿಂದ ಕಿತ್ತೀವಿ. ಅದೇ ಬೇವಿನ ಮರ ಹಾಕಿದ್ದೀವಿ, ಸುಮಾರು ವರ್ಷಗಳ 10 ವರ್ಷ 20 ವರ್ಷ 100 ವರ್ಷಗಳ ಮರವಾಗಿದೆ. ಅದು ಕಿತ್ತೋದಕ್ಕೆ ಆಗೋದಿಲ್ಲ ಮತ್ತು ಕಟ್ ಮಾಡೋದಕ್ಕೂ ಅಷ್ಟು ಸಹಜವಾಗಿ ಕಿತ್ತೋಕ್ಕಾಗಲ್ಲ. ಈವನ್ ನಾವು ಮೇಲೆ ಇರುವಂಥ ಶೂಟ್ ಸಿಸ್ಟಮ್, ಮೇಲಿರುವಂಥ ಗಿಡವನ್ನು ಯಾವುದೋ ಒಂದು ಮಷೀನಿಂದ ಕಟ್ ಮಾಡ್ಬೋದು. ಆ ಬೇರುಗಳನ್ನು ತೆಗೆಯೋದು ಅಷ್ಟು ಸಹಜವಾದ ಕೆಲಸ ಅಲ್ಲ. ಹಾಗಾಗಿ ಬಹಳ ವರ್ಷಗಳವರೆಗೂ ನೀವು ಬೇರೆ ಬೇರೆ ಚಿಕಿತ್ಸೆಗಳನ್ನು ತೆಗೆದುಕೊಂಡು ಸುಮಾರು ವರ್ಷಗಳಾದಮೇಲೆ ನೀವು ಚಿಕಿತ್ಸೆಗೆ ಬಂದರೆ ಆವಾಗ ಆಯುರ್ವೇದಿಕ್ ಔಷಧಿಗಳು ಕೆಲಸ ಮಾಡಲ್ಲ ಅನ್ನೋದು ಅದು ಔಷಧಿಗಳ ತಪ್ಪಲ್ಲ. ಅದು ನೀವು ಅಷ್ಟೊಂದು ದಿವಸಗಳವರೆಗೂ ಚಿಕಿತ್ಸೆಯನ್ನು ತೆಗೆದುಕೊಳ್ಳದೇ ಇರೋದು, ಅಥವಾ ಅದು ಬಹಳ ಆಳಕ್ಕೆ ಅದು ರೋಗ ಜಾಸ್ತಿ ಆಗಿರೋದ್ರಿಂದ ನಿಮಗೆ ಔಷಧ ಬೇಗನೆ ಒಂದು ಗುಣವನ್ನು ಕೊಡೋದಿಲ್ಲ. ಹಾಗಾಗಿ ಇಲ್ಲಿ ತಕ್ಷಣ ಔಷಧಿಗಳು ಇಲ್ಲ ಅನ್ನೋದು ತಪ್ಪು. ಎಷ್ಟೋ ಕಾಯಿಲೆಗಳಿಗೆ ಇಂಗ್ಲೀಷ್ ಔಷಧಿಗಳಲ್ಲಿ ಚಿಕಿತ್ಸೆಗಳು ಇಲ್ಲ. ಆ ಸಂದರ್ಭದಲ್ಲಿ ಚಿಕಿತ್ಸೆ ಇಲ್ಲದೇ ಇರುವಂಥ ಔಷಧಿಗಳು ಇಲ್ಲದೇ ಇರುವಂಥ ಪದ್ಧತಿಯಿಂದ ನೀವು ಚಿಕಿತ್ಸೆಯನ್ನು ತೆಗೆದುಕೊಳ್ಳೋದಕ್ಕಿಂತನೂ ಔಷಧಿಗಳು ಇದ್ದಾವೆ, ಆದರೆ ಅದು ಮೂಲ ಸ್ರೋತಸ್ ಅಥವಾ ಮೂಲ ಬೇರುಗಳಿಗೆ ಅಥವಾ ಮೂಲ ಬೇರನ್ನು ತೆಗೆಯೋದಕ್ಕೆ ಅಥವಾ ಇರುವಂಥ ಬಹಳ ದಿನಗಳ ಇರುವಂಥ ಸಮಸ್ಯೆಯನ್ನು ತೆಗೆಯೋದಕ್ಕೆ ಬಹಳ ಸಮಯ ಬೇಕಾಗ್ಬೋದು. ಆದರೆ ಚಿಕಿತ್ಸೆ ಇದೆ. ಇದು ಆಯುರ್ವೇದಿಕಲ್ಲಿ ಚಿಕಿತ್ಸೆ ಇದೆ, ಆದರೆ ಬೇರೆ ಸಮೇತ ಅದನ್ನು ಕಿತ್ತಾಕಬೇಕಾದಾಗ ಅದರದ್ದು ಸಮಯ ಬೇಕಾಗ್ತೈತಿ. ಆ ನಿಟ್ಟಿನಲ್ಲಿ ಔಷಧಿಗಳು ಇಲ್ಲದೇ ಇರುವಂಥ ಪದ್ಧತಿಯನ್ನು ನೀವು ಫಾಲೋ ಮಾಡೋದಕ್ಕಿಂತನೂ ಔಷಧಿಗಳು ಇದಾವೆ ಆದರೆ ಸಮಯವನ್ನು ತೆಗೆದುಕೊಳ್ತಿದೆ ಅನ್ನೋದನ್ನು ನೀವು ಇದ್ದರೆ, ಸಮಯ ಆದರೂ ಪರವಾಗಿಲ್ಲ, ಔಷಧಿಗಳು ಅದರಲ್ಲಿ ಔಷಧ ಚಿಕಿತ್ಸೆ ಇದೆ ಅನ್ನೋದನ್ನು ಆಯುರ್ವೇದಿಕಲ್ಲಿ ಇದೆ ಅನ್ನೋದನ್ನು ನೀವು ಗೊತ್ತು ಮಾಡಿಕೊಂಡ್ರೆ ಅದರಿಂದ ನೀವು ಬೇಗನೆ ಗುಣ ಆಗ್ತೀರಿ, ಅಥವಾ ಗುಣವಾಗೋದ ಕಡೆ ನಿಮ್ಮ ಗಮನ ಇರುತ್ತೆ, ಅಥವಾ ಆರೋಗ್ಯದಲ್ಲಿ ಬದಲಾವಣೆ ಬರುತ್ತೆ. ಆ ನಿಟ್ಟಿನಲ್ಲಿ ಇವೆರಡು ತಪ್ಪು ಗ್ರಹಿಕೆಯನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳ್ತಾ ಧನ್ಯವಾದಗಳು. ನಮಸ್ಕಾರ.